ಏನಿದು ನವರಾತ್ರಿಯ ಬ್ರಹ್ಮೋತ್ಸವ ಅಂದರೆ? ತಿರುಪತಿಯಲ್ಲಿ ನಡೆಯುವ ಬ್ರಹ್ಮೋತ್ಸವದ ಹಿನ್ನೆಲೆ ಏನು? ವೈಶಾಖ ಶುದ್ಧ ದಶಮಿಯಂದು ಶ್ರೀನಿವಾಸ ದೇವರು ಹಾಗೂ ಪದ್ಮಾವತಿಯ ವಿವಾಹವಾದ ದಿನ. ಪದ್ಮಾವತಿಯನ್ನ ಕರೆದುಕೊಂಡು ತಿರುಪತಿಗೆ ಬಂದಾಕ್ಷಣ ಮದುವೆಯಾದ ಹೊಸದರಲ್ಲಿ 6 ತಿಂಗಳವರೆಗೂ ಬೆಟ್ಟವನ್ನ ಏರಬಾರದು ಎಂಬುವಂತಹ ಒಂದು ನಿಯಮ. ಆ ನಿಯಮವನ್ನ ಸ್ವತಃ ಲಕ್ಷ್ಮೀದೇವಿ ಮತ್ತು ದೇವರೇ ಪಾಲಿಸಿ ಜಗಕ್ಕೆ ತೋರಿಸಿಕೊಟ್ಟಂಥದ್ದು. ಆ ನಿಯಮವನ್ನ ಪಾಲಿಸುವುದಕ್ಕಾಗಿ ಅಲ್ಲಲ್ಲಿ ವಿಹಾರವನ್ನ ಮಾಡಿದರು ಅಂತ ಹೇಳ್ತಾರೆ. ವೈಶಾಖ ಮಾಸದಿಂದ 6 ತಿಂಗಳು ಕಳೆದಾಗ ಬರುವಂಥದ್ದು ಆಶ್ವಯುಜ ಮಾಸ. ಈ ಆಶ್ವಯುಜ ಮಾಸದ ಈ ನವರಾತ್ರಿಯ ಸಂದರ್ಭದಲ್ಲಿ ಪದ್ಮಾವತಿಯನ್ನ ಕರೆದುಕೊಂಡು ಶ್ರೀನಿವಾಸ ದೇವರು ಬೆಟ್ಟಕ್ಕೆ ಬರ್ತಾರೆ. ಇವರನ್ನ ಸ್ವಾಗತಿಸುವುದಕ್ಕಾಗಿ ಚತುರ್ಮುಖ ಬ್ರಹ್ಮದೇವರೇ ರಥವನ್ನ ತೆಗೆದುಕೊಂಡು ಬಂದು ರಥದಲ್ಲಿ ಶ್ರೀನಿವಾಸ ದೇವರು ಹಾಗೂ ಪದ್ಮಾವತಿಯನ್ನ ಕುಳ್ಳಿರಿಸಿ ಭಾರಿ ವೈಭವದಿಂದ ಉತ್ಸವವನ್ನ ಮಾಡಿ ಆ ನವ ವಿವಾಹಿತರನ್ನ ಸ್ವಾಗತಿಸಿದರು ಉತ್ಸವ ಮಾಡಿ ಅಂತ ಹಿನ್ನೆಲೆ ಪುರಾಣದಲ್ಲಿ ಬರುವಂತಹ ವಿಷಯ. ಆದ್ದರಿಂದ ಬ್ರಹ್ಮದೇವರು ಮಾಡಿದಂತಹ ಈ ಉತ್ಸವವನ್ನ ವಿಶೇಷವಾಗಿ ಬ್ರಹ್ಮೋತ್ಸವ ಅಂತ ಹೇಳಿ ಇವತ್ತಿಗೂ ತಿರುಪತಿಯಲ್ಲಿ ಅಷ್ಟೇ ವೈಭವದಿಂದ ನಿತ್ಯವೂ ಒಂದೊಂದು ವಾಹನದಲ್ಲಿ ಉತ್ಸವವನ್ನ ಮಾಡ್ತಾ ಬ್ರಹ್ಮೋತ್ಸವವನ್ನ ಆಚರಣೆ ಮಾಡ್ತಾರೆ. ಅದು ಮಧ್ವರ ಹೃದಯದಲ್ಲಿ ಉಡುಪಿಯಲ್ಲಿ ಸಿಗುತ್ತೆ ಎನ್ನುವ ಏಕೈಕ ಕಾರಣದಿಂದ ಕೃಷ್ಣ ದ್ವಾರಕೆಯನ್ನು ಬಿಟ್ಟು ಉಡುಪಿಗೆ ಬಂದಿದ್ದಾನೆ. ಇದು ನಮ್ಮ ಆಚಾರ್ಯರ ಮಹಿಮೆ.